ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಮನೆ ಹತ್ತಿರ ಒಂದು ಕೊಬ್ಬರಿ ಇರ್ತದಲ್ವ, ಒಣ ಕೊಬ್ಬರಿ, ಅದರದ್ದೊಂದು ಫ್ಯಾಕ್ಟ್ರಿ ಉಂಟು. ಅಲ್ಲಿ ನಾವು ಕೊಬ್ಬರಿ ಕೊಟ್ಟರೆ ಉಂಟಲ್ಲ, ಒಂದು ಹಣ ಕೊಡ್ತಾರೆ, ಇಲ್ಲಾಂದರೆ ತೆಂಗಿನ ಎಣ್ಣೆ ಕೊಡ್ತಾರೆ. ಹಾಗೆ ನಾವಿಲ್ಲಿ ನಮ್ಮದು ಕೊಬ್ಬರಿ ಇತ್ತು, ಹಾಗೆ ಕೊಡಲಿಕ್ಕೆ ಅಂತ ಬಂದರೆ ಅವರ ಮನೇಲಿ ಒಂದು ಕೋಳಿ ಇತ್ತು ನೋಡಿ. ಹಾಗೆಯೇ ಗೇರು ಬೀಜ ಉಂಟಲ್ಲ, ಅದು ಕೂಡ ನಮ್ಮ ಮನೇಲಿ ಆಗ್ತದಲ್ವ ಗೇರು ಬೀಜ, ಅದು ಕೂಡ ನಾವಿಲ್ಲಿ ಕೊಟ್ವಿ. ಕೆ ಜಿಗೆ 100 ರುಪೀಸ್ ಏನೋ ಹೇಳಿದರು. 2 kg ಏನೋ ಇತ್ತು, 200 ಕೊಟ್ಟರು. ಅದು ಮತ್ತು ಮನೇಲಿ ಇಟ್ಟರೆ ಹಾಳಾಗ್ತದೆ. ಮತ್ತು ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಕೈಕಂಬಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಅಕ್ಕನಿಗೆ, ಅಂದರೆ ನನ್ನ ಕಸಿನ್ ಸಿಸ್ಟರಿಗೆ ಒಬ್ಬರಿಗೆ 1 ಗ್ರಾಮ್ ಗೋಲ್ಡ್ ಇದ್ದು ಜ್ಯುವೆಲರಿ ಬೇಕಿತ್ತು. ನಮಗೆ ಫಂಕ್ಷನ್ ಉಂಟಲ್ವ, ನಮ್ಮದು ಐಶುದ್ದು ಮದುವೆ ಉಂಟಲ್ವ, ಹಾಗಾಗಿ ಅದಕ್ಕೆಲ್ಲ ಶಾಪಿಂಗ್ ಆಗ್ತಾ ಉಂಟು ನಮ್ಮದು. ಹಾಗೆ ಅದೊಂದು ತೊಗೊಂಡು ಬರಲಿಕ್ಕೆ ಅಂತ ಹೇಳಿ ನಾನು ಕೈಕಂಬಕ್ಕೆ ಬಂದೆ. ಹಾಗೆಯೇ ನನಗೆ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು, ಅಂದರೆ ನೈಟಿ ಎಲ್ಲ ತೊಗೊಳ್ಲಿಕ್ಕಿತ್ತು. ಹಾಗಾಗಿ ಕೈಕಂಬಕ್ಕೆ ಬಂದಿದ್ದೇನೆ. ಹಾಗೆಯೇ ಇದೊಂದು ಸರ, ಇದು ಮೂನ್ ಮಾಲೆ ಅಂತ ಹೇಳ್ತೇವೆ ನಾವಿಲ್ಲಿ, ಹೀಗೆ ಮೋಹನ್ ಮಾಲ ಅಂತ ಹೇಳ್ತಾರೆ, ನಾವಿಲ್ಲಿ ತುಳುವಿನಲ್ಲಿ ಮೋಹನ್ ಮಾಲೆ ಅಂತ ಹೇಳೋದು. ಹಾಗೆಯೇ ಇದು ನೋಡಿ ನೆಕ್ ಪೀಸ್, ಜೋಮಾಲೆ ಉಂಟಲ್ಲ, ಅದರಲ್ಲಿ ಒಂದು ಬೇರೆ ಟೈಪಲ್ಲಿ ಗುಂಡು, ನನಗೆ ಇದು ಇಷ್ಟ ಆಯಿತು. ಇದು ಗೋಲ್ಡಲ್ಲಿ ಮಾಡಿಸಿದ್ರೆ ಚೆಂದ ಕಾಣ್ತದೆ. ಹಾಗೆಯೇ ತುಂಬಾ ವೆರೈಟಿ ನೋಡಿ. ಇದನ್ನು ಗೋಲ್ಡ್ ಅಲ್ಲ ಅಂತೇಳಿ ಯಾರು ಹೇಳ್ತಾರೆ, ಗೋಲ್ಡ್ ಥರನೇ ಉಂಟು ನೋಡಿ, ಸೇಮ್ ಡಿಸೈನ್ ಇದು ಗೋಲ್ಡಲ್ಲಿ ಉಂಟು ನೋಡಿ, ಅದೇ ಡಿಸೈನಲ್ಲಿ 1 ಗ್ರಾಮಲ್ಲಿ ಕೂಡ ಉಂಟು. ಈಗ ಗೋಲ್ಡಲ್ಲಿ ಎಂತ ಸಿಗ್ತದೆ ಅದೆಲ್ಲ ನಮಗೆ 1 ಗ್ರಾಮ್ ಗೋಲ್ಡಲ್ಲಿ ಕೂಡ ಸಿಗ್ತದೆ. ಇದು ರೀಪಾಲಿಶ್ ಆಗ್ತದೆ. ಪೆಂಡೆಂಟ್ ಡಿಸೈನ್ ನೋಡಿ, ಲಕ್ಷ್ಮಿ ಇದು ಎಷ್ಟು ಚಂದ ಉಂಟು. ಇದು 1300 ಅಂತ ಹೇಳಿದರು, ಇದು 600 ಏನೋ ಹೇಳಿದರು ನೋಡಿ. ಇಷ್ಟು ವೆರೈಟಿ ಉಂಟು. ಇದರಲ್ಲಿ ಫಸ್ಟ್ ಒನ್ ಉಂಟಲ್ಲ ಈ ಕಡೆಯಿಂದ, ಅಂದರೆ ಅದು ನಾನು ತೊಗೊಂಡೆ. ಹಾಗೆಯೇ ಬ್ಯಾಂಗಲ್ ನೋಡಿ, ಬ್ಯಾಂಗಲ್ 200ಇಂದ ಸ್ಟಾರ್ಟ್ ಆಗ್ತದೆ, 200, 250 ಒಳ್ಳೆ ಒಳ್ಳೆ ಕಲೆಕ್ಷನ್ ಇತ್ತು. ಹಾಗೆಯೇ 500, ಇದೆಲ್ಲ 200 ನೋಡಿ, ಇದು 200 ಇದ್ದು, ಇದು 500 ಇದ್ದು, ಇದು ಕೂಡ 200 ಇದ್ದು. ಇದು ಕೈಕಂಬದಲ್ಲಿ ರತ್ನ ಜ್ಯುವೆಲರ್ಸ್ ಇತ್ತಲ್ವ, ಗೋಲ್ಡ್ ಇದ್ದು ಶಾಪ್, ಅಲ್ಲೀಗ ಇದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಅಂದರೆ ಅದೇ 1 ಗ್ರಾಮ್ ಗೋಲ್ಡು, ಅಲ್ಲೀಗ ಶಾಪ್ ಮಾಡಿದ್ದಾರೆ. ಇದು ಅದರ ಪಕ್ಕದಲ್ಲೇ ಉಂಟು ಚೇತನ ಬಟ್ಟೆದ್ದು ಶಾಪ್. ಇಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿ ಮನೆ ಕಡೆ ಹೊರಟ್ವಿ ನಾವು. ಈಗ ಮನೆಗೆ ಬರುವಾಗ ಇವತ್ತು ಅಡ್ಡೂರಲ್ಲಿ ಸಂತೆ, ಅಂದರೆ ಎಲ್ಲ ಒಂದೇ ಕಡೆ ಸಿಗ್ತದೆ ನಮಗೆ, ಎಷ್ಟು ಬೇಕು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳುವವರಿಗೆ ಸ್ವಲ್ಪ, ಅಂದರೆ ಅವರು 20 ರೂಪಾಯಿದು ಕಟ್ಟೆ ಎಲ್ಲ ಮಾಡಿ ಇಡ್ತಾರೆ. ನಾನಿಲ್ಲಿ ಕೊತ್ತಂಬರಿ ಜೀರಿಗೆ ಎಲ್ಲ ತೊಗೊಂಡೆ. ಕೊತ್ತಂಬರಿ ಜೀರಿಗೆ ಎಲ್ಲ ನಿಮಗೆ ಅರ್ಧ kgದು ಪ್ಯಾಕೆಟ್, ಜೀರಿಗೆ 100 ಗ್ರಾಮ್ಸ್ ಇದ್ದು ಹಾಗೆ ಪ್ಯಾಕ್ ಮಾಡಿ ಇಡ್ತಾರೆ ನೋಡಿ. ಹಾಗೆ ನಾನಿಲ್ಲಿ ಮೆಣಸು ಎಲ್ಲ ತೊಗೊಂಡೆ. ಹಾಗೆಯೇ ಮಸೂರ್ ದಾಲ್ ಅದು 20 ರುಪೀಸ್ ಇದ್ದು, ಹಾಗೆಯೇ ಹೆಸರುಬೇಳೆ ಅದು 20 ರುಪೀಸ್ ಇದೆಲ್ಲ ಹೀಗೆ ಕಟ್ ಮಾಡಿ ಇಡ್ತಾರೆ ನೋಡಿ. ಇದೊಂದು 2 ಸರ್ತಿ ಸಾಂಬಾರು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾನಿಲ್ಲಿ ಈ ಕಡೆ ಬಂದರೆ ಯಾವತ್ತಾದರೂ ಮಂಗಳವಾರ ದಿನ ಮಾತ್ರ ಇವರು ಇಲ್ಲಿ ಇರೋದು, ರೋಡ್ ಸೈಡಲ್ಲಿ. ಮಂಗಳವಾರ ದಿನ ಇದ್ದರೆ ನಾನು ತೊಗೊಳ್ಳೋದು, ಇವತ್ತಿದ್ರಲ್ವ ಹಾಗೆ ತೊಗೊಂಡೆ. ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ನಾನು ಮೊನ್ನೆ ಬೀಸ್ ರೋಡಿಂದ ತೊಗೊಂಡು ಬಂದಿದ್ದಲ್ಲ, ಹಾಗಾಗಿ ಇವತ್ತಿಲ್ಲಿ ತೊಗೊಳ್ಳಿಲ್ಲ. ಹಾಗೆ ಇದು ಫಲೂಡಾ ಮಿಕ್ಸ್, ಇದರಲ್ಲಿ ತುಂಬ ಫ್ಲೇವರ್ ಇತ್ತು. ನಾನೊಂದು ಪ್ಯಾಕೆಟ್ ತೊಗೊಂಡೆ. ಈಗ ರಂಜಾನ್ ಟೈಮ್ ಅಲ್ವಾ, ಹಾಗಾಗಿ ಇದೆಲ್ಲ ಜಾಸ್ತಿ ಸಿಗ್ತದೆ. ಹಾಗೆಯೇ ಇಲ್ಲೊಂದು ಚಪ್ಪಲ್ ಇತ್ತು, ತೊಗೊಳ್ಳಿಲ್ಲ, ಇಲ್ಲಿ ಎಂತ ತೊಗೊಳ್ಳಿಲ್ಲ ನಾವು, ಚಪ್ಪಲೇನು ತೊಗೊಳ್ಳಿಲ್ಲ. ಹಾಗೆಯೇ ಇಲ್ಲಿ ಫಿಶ್ಶಿದ್ದು ಮಾರ್ಕೆಟ್, ಅಂದರೆ ಡ್ರೈ ಫಿಶ್, ಒಣ ಮೀನಿದ್ದು ಮಾರ್ಕೆಟ್ ಇತ್ತು. ಇಲ್ಲಿ ನನಗೆ ಮೀನು ಮನೇಲಿ ಖಾಲಿಯಾಗಿತ್ತು, ನಾವು ಒಣ ಮೀನು ತೊಗೊಂಡೋಗಿರ್ತೇವಲ್ವ, ಖಾಲಿಯಾಗಿದೆ. ಹಾಗಾಗಿ ತೊಗೊಳ್ಳುವ ಅಂತೇಳಿ ಬಂದ್ವಿ. ನಂಗೆ ಫಿಶ್, ಹಾಗೆಯೇ ಸಿಲ್ವರ್ ಫಿಶ್, ನಾವಿಲ್ಲಿ ಇದು ಎಂತ ಹೇಳ್ತೇವೆ ಗೊತ್ತಿಲ್ಲ, ಕೊಲ್ಲತ್ತರು ಅಂತ ಹೇಳ್ತೇವೆ, ಅದು ತೊಗೊಂಡೆ. ಹಾಗೆಯೇ ಬಲ್ಯಾರ್ ಫಿಶ್, ಅಂದರೆ ಅದು ಒಳ್ಳೆ ಟೇಸ್ಟ್ ಇರ್ತದೆ ಫಿಶ್. ಬಲ್ಯಾರ್ ಕಡಲೆ ಸುಕ್ಕ, ಅಂದರೆ ನಮಗೆ ಸೀಮಂತ ಮಾಡ್ತಾರಲ್ವ, ಆ ಟೈಮಲ್ಲಿ ಅದೊಂದು ಪದಾರ್ಥ ಮಾಡ್ತಾರೆ, ಅದು ಸಂಪ್ರದಾಯವಾಗಿ ಬಂದಿದೆ. ಹಾಗಾಗಿ ಅದು ಪದಾರ್ಥ ಬೇಕೆ ಸೀಮಂತಕ್ಕೆ, ಬಲ್ಯಾರ್ ಮತ್ತು ಕಡಲೆ. ಹಾಗೆ ನನ್ನ ಹಸ್ಬೆಂಡಿಗೆ ಕೂಡ ಆಸೆ ಆಗಿದೆ, ತೊಗೊ ನನಗೆ ಬಲ್ಯಾರ್ ಕಡಲೆ ಮಾಡಿಕೊಡು ಅಂತ ಹೇಳಿದರು. ಹಾಗಾಗಿ ತೊಗೊಂಡೆ, ಇಲ್ಲದ್ರೆ ನಾನು ತರುವುದಿಲ್ಲ, ಯಾಕಂದರೆ ಮಕ್ಕಳು ತಿನ್ನೋದಿಲ್ಲ. ಮತ್ತು ತಂದು ಅದರಲ್ಲಿ ಹೀಗೆ ನಮಗೆ ಬೇಯಿಸುವಾಗ ಅದು ಸ್ಮೆಲ್ ಇಲ್ಲ, ಹಸಿ ಇದ್ರದ್ದು ಸ್ಮೆಲ್ ಜಾಸ್ತಿ ಬರ್ತದೆ, ಹಾಗೆ ನಾನು ತರುವುದಿಲ್ಲ ಅದನ್ನು. ಹಾಗೆಯೇ ನಂದು ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದಲ್ಲ ಪೊಳಲಿಗೆ, ಅದು ಆಗಿದೆ ಅಂತ ಹೇಳಿ ನೋಡುವ ಅಂತ ಹೇಳಿ ಬಂದೆ. ಈಗ ನೋಡಬೇಕು ಆಗಿದೆ ಅಂತೇಳಿ, ಕೊಟ್ಟು ದಿನ ಆಯಿತು, 2 ವಾರ ಆಗ್ತಾ ಬಂತು.
ಅವ್ರದ್ದು ಸ್ಟಿಚ್ ಆಗಿರಲಿಲ್ಲ ನೋಡಿ. ಈಗ ನಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೂತಿದ್ದಾರೆ. ಹಾಗೆಯೇ ಪೊಳಲಿಗೆ ಬಂದ್ವಿ. ಜಾತ್ರೆ ಅಲ್ವಾ, ಜಾತ್ರೆ ಮೊನ್ನೆ ಧ್ವಜಾರೋಹಣ ಇತ್ತಲ್ವ, ಅವತ್ತು ಬಂದದ್ದು. ಆಮೇಲೆ ಬಂದಿರಲಿಲ್ಲ, ಹಾಗಾಗಿ ಇವತ್ತು ಎಂಟು ಇಲ್ಲಿ ಬಂದಿದ್ದೇವಲ್ಲ, ಹಾಗಾಗಿ ಊಟ ಮಾಡಿ ಹೋಗುವ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ನೋಡಿ ಊಟ ಮಾಡಿ ಹೋಗುವ ಅಂತ ಹೇಳಿ. ತುಂಬ ಜನ ಇದ್ದರು ಇವತ್ತು. ಮಧ್ಯಾಹ್ನ ಅಲ್ವ, ತುಂಬ ಬಿಸಿಲು, ನೀರು ಕುಡಿದು ಕುಡಿದು ಊಟ ಎಲ್ಲ ಬೇಡ ಅಂತ ಹೇಳಿ ಆಗ್ತದೆ ನೋಡಿ. ಮಧ್ಯಾಹ್ನ ಹೊತ್ತು ಅಷ್ಟೇನು ರಶ್ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇದ್ರು ಇವತ್ತು ಜನ. ಅಂದರೆ ವಾರದ ನಡುವಲ್ವಾ, ಹಾಗಾಗಿ ನೋಡಿ. ಇದು ನೋಡಿ ಬಚ್ಚಂಕಾಯಿ, ಅಂದರೆ ಏನು ಹೇಳ್ತಾರೆ, ವಾಟರ್ ಮೆಲನ್. ಹಾಗೆಯೇ ನೋಡಿ, ಇದು ನಮ್ಮದು ಪೊಳಲಿದು ಹುಳಿವೇಷ ಫೇಮಸ್ ಅಲ್ವಾ, ಪುರಲ್ದ ಪಿಲಿಕುಲು ಅಂತ ಹೇಳಿ. ಹಾಗಾಗಿ ಅದರದ್ದೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಹಾಗೆಯೇ ನೋಡಿ ದೇವಸ್ಥಾನ ಹೇಗೆ ಶೃಂಗಾರ ಮಾಡಿದ್ದಾರೆ ಅಂತ ಹೇಳಿ. ಇದು ಮೊನ್ನೆ ಧ್ವಜಾರೋಹಣ ಆಗಿರುವಾಗ ಕಟ್ಟಿದ್ರಲ್ವ ಬಾಳೆಗೊನೆ ಎಲ್ಲ, ಎಷ್ಟು ಚಂದ ಕಾಣ್ತಿತ್ತು. ಈಗ ನೋಡಿದರೆ ಈ ಬಿಸಿಲಿಗೆ ಒಣಗಿ ಹೋಗಿದೆ, ಸುಟ್ಟು ಹೋದಾಗೆ ಆಗಿದೆ ಎಲೆ ಎಲ್ಲ, ಅಷ್ಟು ಬಿಸಿಲಲ್ವ. ಹಾಗೆ ದೇವಸ್ಥಾನದಿಂದ ನಾವು ಊಟಕ್ಕೆ ನಿಲ್ಲಲಿಲ್ಲ, ಸೀದಾ ಮನೆಗೆ ಬಂದ್ವಿ. ತುಂಬ ಬಿಸಿಲಿತ್ತಲ್ವ, ನಿಲ್ಲಲಿಕ್ಕೆ ಆಗಲಿಲ್ಲ, ಹಾಗಾಗಿ ಮನೆಗೆ ಬಂದ್ವಿ. ನೋಡಿ, ನಾನು ತೊಗೊಂಡಿರುವಂತಹ ಸರ ಇದೆ, ಇದಕ್ಕೆ 700 ರುಪೀಸ್ ಕೊಟ್ಟೆ. ನೋಡಿ ಎಷ್ಟು ಚೆಂದ ಉಂಟಲ್ವ, ಸೇಮ್ ಡಿಸೈನ್. ಇದು ಗೋಲ್ಡಲ್ಲಿ ಕೂಡ ನಾನು ನೋಡಿದ್ದೆ, ಸೇಮ್ ಗೋಲ್ಡ್ ರೀತಿಯೇ ಉಂಟಲ್ವ. ಹಾಗೇನಿದು ಮೋಹನ್ ಮಾಲ, ಅಂದರೆ ನಾವಿಲ್ಲಿ ಮೋಹನ್ ಮಾಲೆ ಅಂತ ಹೇಳ್ತೇವೆ. ಇದಕ್ಕೆ ನಾನು 450 ಹೇಳಿದರು, 400 ರುಪೀಸ್ ಕೊಟ್ಟಿದ್ದೇನೆ. ಇದು ಸ್ವಲ್ಪ ಲಾಂಗ್ ಉಂಟು, ಶಾರ್ಟ್ ಇದು ಕೂಡ ಇತ್ತು, ಇದು ಸ್ವಲ್ಪ ಲಾಂಗ್ ಉಂಟು. ಫುಲ್ ಚಿನ್ನ, 24 ಕ್ಯಾರೆಟ್ ಗೋಲ್ಡ್. ಹಾಗೆಯೇ ಸಂತೆಯಿಂದ ಮೆಣಸು ತೊಗೊಂಡೆ, 1/4 kg ಮೆಣಸು ತೊಗೊಂಡೆ, 1/4 kg ಕೊತ್ತಂಬರಿ ತೊಗೊಂಡೆ, ಹಾಗೆಯೇ 100 ಜೀರಿಗೆ ತೊಗೊಂಡೆ, ಕೊತ್ತಂಬರಿ 1/2 kg ತೊಗೊಂಡಿದ್ದೇನೆ. ಹಾಗೆಯೇ ಇದೆಲ್ಲ 20 ರೂಪಾಯಿದ್ದು. ಮಸೂರ್ ದಾಲ್, ಹೆಸರುಬೇಳೆ, ಕಡಲೆ, ಹಾಗೆಯೇ ಇದು ನನ್ನ ಮಗಳಿಗೆ ಬೇಕಿತ್ತು ಪಾಸ್ತಾ, ಅದಕ್ಕೆ ನೂಡಲ್ಸ್ ಮಸಾಲ, ಅದು 20 ರುಪೀಸ್ ಇತ್ತು. ಹಾಗೆಯೇ ಅದು ಕೂಡ ಪಾಸ್ತಾ ಕೂಡ 20 ರುಪೀಸ್ ಇತ್ತು. ಇದು 30 ರುಪೀಸ್ ಇತ್ತು. ಫಲೂಡಾ ಮಿಕ್ಸ್, ಇದು 30 ರುಪೀಸ್ ಇತ್ತು. ಇದನ್ನೆಂತೆಲ್ಲ 1 ಲೀಟರ್ ಹಾಲಿಗೆ ಹಾಕಿ ಕುದಿಸಿದರೆ ಆಯಿತು, ಫಲೂಡಾ ರೆಡಿ ಆಗ್ತದೆ, ಎಲ್ಲ ಅದರಲ್ಲಿ ಇರ್ತದೆ. ಹಾಗೆಯೇ ಒಣ ಮೀನು ನೋಡಿ, ಇದೇ ಬಲ್ಯಾರ, ಅಂದರೆ ಇದು ನೋಡಿ ಮಾಂಸದ ತುಂಡಿನ ಹಾಗೆ ಉಂಟು. ಇದನ್ನೀಗ ಕಡಲೆ ಮತ್ತು ಬಲ್ಯಾರ್ ಮಾಡಬೇಕು. ಹಾಗೆಯೇ ಇದು ಫ್ರೈ, ಇದು ನಾನು ಚಟ್ನಿ ಮಾಡಲಿಕ್ಕೆ ತೊಗೊಂಡದ್ದು ಸಿಲ್ವರ್ ಫಿಶ್, ಅಂದರೆ ಹಾಗೆಯೇ ನಂಗೆ ಸಿಲ್ವರ್ ಫಿಶ್ ಅಂದರೆ ನಾವಿಲ್ಲಿ ಕೊಲತ್ತಾರು ಅಂತ ಹೇಳಿದ್ದು, ಅದು ಚಟ್ನಿಗೆ ಫೇಮಸ್, ಕೊಲತ್ತಾರು ಚಟ್ನಿ ಫೇಮಸ್ ಈ ಕಡೆ. ಈಗ ಬಲ್ಯಾರನ್ನು ನಾನು ನೀರಿಗೆ ಹಾಕಿಡ್ತೇನೆ, ಅಂದರೆ ಕಡಲೆ ನೀರಲ್ಲಿ ಹಾಕಿಟ್ಟಿದ್ದೆ, ಮೊದಲೇ ಪ್ಲ್ಯಾನ್ ಇತ್ತಲ್ವಾ ತಗೊಳ್ಳುವ ಅಂತ ಹೇಳಿ. ಒಣ ಮೀನು ತೊಗೊಳ್ಳೋದಾದರೆ ಬಲ್ಯಾರು ತಗೋ ಅಂತ ಹೇಳಿದರು ಹಸ್ಬೆಂಡ್, ಹಾಗೆ ನಾನು ಕಡಲೆ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಹಾಗೆಯೇ ಈಗ ಒಣ ಮೀನನ್ನು ನೀರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಚೆಂದ ತೊಳಿಬೇಕು, ತುಂಬ ಉಪ್ಪಿರ್ತದೆ. ಒಂದು 2-3 ಸರ್ತಿ ತೊಳೆದು ಆಮೇಲೆ ಒಂದು ಅರ್ಧ ಗಂಟೆ ಬೇರೆ ನೀರಲ್ಲಿ ಹಾಕಿ ಇಡಬೇಕು. ಹಾಗೆಯೇ ಅದಕ್ಕೆ ಈಗ ಮಸಾಲ ಮಾಡ್ತಾ ಇದ್ದೇನೆ. ಒಂದು 7ರಿಂದ 8 ಮೆಣಸು, ಇದು ಖಾರ ಉಂಟು, ಖಾರ ಇದರಿಂದ ನಾನು 8 ತೊಗೊಂಡಿದ್ದೇನೆ, ಇಲ್ಲದಿದ್ದರೆ ಒಂದು 10 ಮೆಣಸಾದರೂ ಬೇಕು. ಆಮೇಲೆ 1.5 ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಕರಿಮೆಣಸು, ಸ್ವಲ್ಪ ಸಾಸಿವೆ, ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಅರ್ಧ ಈರುಳ್ಳಿ, ಒಂದು 3ರಿಂದ 4 ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಇಷ್ಟನ್ನು ಹಾಕಿ ನಾವು ಮಸಾಲ ಪೇಸ್ಟ್ ಮಾಡಬೇಕು. ಈಗ ಒಂದು ಬಾಣಲೆಗೆ ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಈರುಳ್ಳಿ ಫ್ರೈ ಆಗುವಾಗ ಅರಶಿನ ಕೂಡ ಹಾಕ್ತೇನೆ, ಯಾಕಂದರೆ ಇದಕ್ಕೆ ಮೀನು ಹಾಕಲಿಕ್ಕೆ ಉಂಟು. ಮೀನಿಗೆ ಅರಶಿನ ಹಾಕಿದರೆ ಸ್ಮೆಲ್ ಬರೋದಿಲ್ಲ, ಅದಕ್ಕೋಸ್ಕರ. ಈಗ ಅದೇ ಎಣ್ಣೆಗೆ ಮೀನನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮೀನನ್ನು. ಮೀನು ಫ್ರೈ ಆಗುವಾಗ ನಮಗೆ ಕಲರ್ ಚೇಂಜ್ ಆಗ್ತದೆ, ಗೊತ್ತಾಗ್ತದೆ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಆಮೇಲೆ ರುಬ್ಬಿಡುವಂಥ ಮಸಾಲ, ಪುಳಿ ಮುಂಚಿ ಮಸಾಲೆ ಇತ್ತಲ್ಲ, ಅದನ್ನು ಹಾಕೋದು. ಹಾಗೆಯೇ ಕಡಲೆಯನ್ನು ನಾನು ಮುಂಚೆನೇ ಬೇಯಿಸ್ಕೊಂಡು ಇಟ್ಟಿದ್ದೆ, ಬೇಯಿಸಿರುವಂಥ ಕಡಲೆಯನ್ನು ಕೂಡ ಇದಕ್ಕೆ ಹಾಕಬೇಕು. ಒಟ್ಟಿಗೆ ಒಂದು 5 ನಿಮಿಷ ಬೇಯಬೇಕಿದ್ದು.
ಈಗ ಮಸಾಲ ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಒಂದು 3 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. 3 ಹಿಡಿ ತೆಂಗಿನ ತುರಿ ಬೇಕಾಗ್ತದೆ, ಯಾಕಂದರೆ ಸುಕ್ಕ ಮಾಡ್ತಿರೋದ್ರಿಂದ. ಕೆಲವರು ಗಸಿ ಮಾಡ್ತಾರೆ, ಕೆಲವರು ಸುಕ್ಕ ಮಾಡ್ತಾರೆ. ಅದೇ ಸುಕ್ಕನೇ ಫೇಮಸ್ ನೋಡಿ. ಒಂದು 5 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ. ಉಪ್ಪು ಹಾಕಲಿಕ್ಕಿಲ್ಲ. ನಾವು ಅರ್ಧ ಗಂಟೆ ಮೀನನ್ನು ಇಟ್ಟರೂ ಕೂಡ ನೀರಲ್ಲಿ ಅದರಲ್ಲಿ ಇನ್ನೂ ಉಪ್ಪಿನ ಅಂಶ ಇರ್ತದೆ, ಅದೇ ಉಪ್ಪು ಸಾಕಾಗ್ತದೆ. ನಾನು ಕಡಲೆ ಬೇಯಿಸುವಾಗ ಒಂದು ಚೂರು ಉಪ್ಪು ಹಾಕಿದ್ದೆ, ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಅಷ್ಟೇ ಉಪ್ಪು ಮಾತ್ರ. ಇನ್ನೆಲ್ಲಿ ಉಪ್ಪು ಹಾಕಲಿಕ್ಕಿಲ್ಲ ಇದಕ್ಕೆ, ಎಷ್ಟೇ. ಈಗ ಕೊನೆಯಲ್ಲಿ ತೆಂಗಿನಕಾಯಿ ಹಾಕಿ ಒಂದು 2-3 ನಿಮಿಷ ಬೇಯಿಸಬೇಕು. ಆವಾಗ ಡ್ರೈ ಆಗ್ತದೆ. ನಮ್ಮ ಟೇಸ್ಟಿಯಾದ ಕಡಲೆ ಮತ್ತು ಬಲ್ಯರ ಸುಕ್ಕ ರೆಡಿ ಆಗ್ತದೆ. ಇದು ಗಂಜಿ ಊಟಕ್ಕೆ ಉಂಟಲ್ಲ, ಸೂಪರ್ ಆಗ್ತದೆ. ನನಗೆ ಈಗ ಎಡಿಟಿಂಗ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು. ಒಳ್ಳೆ ಟೇಸ್ಟ್ ಇತ್ತು. ತುಂಬ ದಿನ ಆಯಿತು ನಾನು ಇದನ್ನು ತಿನ್ನದೆ. ಮುಂಚೆ ಮಾಡ್ತಿದ್ದೆ. ಮತ್ತು ನಮ್ಮದು ಇದರಲ್ಲಿ ಇರ್ತದಲ್ಲ, ಎಂಥ ಸೀಮಂತದಲ್ಲಿ ಇರ್ತದೆ, ಆದರೆ ಆ ಟೈಮಲ್ಲಿ ಚಿಕನ್ ಇರ್ತದಲ್ವ, ಚಿಕನ್ ಜೊತೆ ಫಿಶ್ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನು ತಿಂತಿರಲಿಲ್ಲ. ನನಗೆ ಮನೆಯಲ್ಲಿ ಮಾಡಿದ್ದೇ ಇಷ್ಟ, ಹೊರಗಡೆಯಲ್ಲಿ ನಾನು ತಿನ್ನೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ.